ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟ್ ಮೈಂಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸೆನ್ಸೆಕ್ಸ್, ನಿಫ್ಟಿ, IPO ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಇವಾಗ ನಿಮ್ಮದೊಂದು ಹೋಟೆಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ನೀವು ಅಂದ್ಕೋತೀರಾ ಇನ್ನೂ ಸ್ವಲ್ಪ ಜಾಸ್ತಿ ಟೇಬಲ್ಸ್ ಮತ್ತು ಚೇರ್ ಹಾಕಿ ದೊಡ್ಡದಾಗಿ ಮಾಡೋಣ ಅಂತ. ಸೊ ಆವಾಗ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಸಾಲ ತಗೋತೀರಾ, ಆ ಬಿಸ್ನೆಸ್ನ ಮಾಡ್ತೀರಾ. ಆವಾಗ ಇನ್ನೂ ತುಂಬ ಚೆನ್ನಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜನಗಳಿಗೆ ನಿಮ್ಮ ಫುಡ್ಡು ತುಂಬ ಇಷ್ಟ ಆಗುತ್ತೆ. ಆವಾಗ ನೀವು ಅಂದ್ಕೋತೀರಾ, ನಾನು ಯಾಕೆ ಇದನ್ನು ಬ್ಯಾಂಗ್ಳೂರು ಪೂರ್ತಿ ಎಕ್ಸ್ಪ್ಯಾಂಡ್ ಮಾಡಬಾರ್ದು ಅಂತ. ಆವಾಗ ನಿಮ್ಮ ಫ್ರೆಂಡ್ ಹತ್ರ ಇರೋ ದುಡ್ಡು ಸಾಕಾಗಲ್ಲ. ಸೊ ಆವಾಗ ನಿಮಗೆ ಎರಡು ಆಪ್ಷನ್ಸ್ ಇರುತ್ತೆ. ಒಂದು, ಬ್ಯಾಂಕ್ ಹತ್ರ ಲೋನ್ ತಗೊಳ್ಳೋದು. ಇನ್ನೊಂದು, ಏಂಜಲ್ ಇನ್ವೆಸ್ಟರ್ ಹತ್ರ ಫಂಡಿಂಗ್ ಪಡ್ಕೊಳ್ಳೋದು. ಬ್ಯಾಂಕ್ ಹತ್ರ ಲೋನ್ ತೊಗೊಂಡ್ರೆ ಏನಪ್ಪ ಪ್ರಾಬ್ಲಮ್ ಅಂತಂದರೆ, ಟೈಮ್ ಸಾಕಾಗಲ್ಲ, ಇಂಟ್ರೆಸ್ಟ್ ಮಂತ್ಲಿ ಕಟ್ಟಬೇಕು. ಸೊ ಅಷ್ಟರೊಳಗೆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಸೊ ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಏಂಜಲ್ ಇನ್ವೆಸ್ಟರ್ನ ಪಿಚ್ ಮಾಡೋದು. ಅಲ್ಲಿಂದ ಫಂಡಿಂಗ್ ಸಿಕ್ಕ ಮೇಲೆ ಇನ್ನೂ ಜಾಸ್ತಿ ಡಿಮ್ಯಾಂಡ್ ನಿಮ್ಮ ಪ್ರಾಡಕ್ಟ್ಗೆ ಬರುತ್ತೆ. ಆವಾಗ ನೀವು ಅನ್ಕೋತೀರಾ, ನಾನೊಂದು ಸ್ಟೇಟ್ ಪೂರ್ತಿನೋ ಅಥವಾ 3-4 ಸ್ಟೇಟಿಗೋ ನನ್ನ ಬಿಸ್ನೆಸ್ನ ಯಾಕೆ ಎಕ್ಸ್ಪ್ಯಾಂಡ್ ಮಾಡಬಾರ್ದು ಅಂತ. ಆವಾಗ ನಿಮ್ಮ ಏಂಜಲ್ ಇನ್ವೆಸ್ಟರ್ ದುಡ್ಡು ಕೂಡ ಸಾಕಾಗಲ್ಲ. ಸೊ ಆವಾಗ ನಿಮ್ಮ ಹತ್ರ ಒಂದು ಆಪ್ಷನ್ಸ್ ಇರೋದು ಅಂತಂದರೆ ವೆಂಚರ್ ಕ್ಯಾಪಿಟಲಿಸ್ಟ್. ಸೊ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತಂದರೆ ಇವ್ರುಗಳು ಇಂಥ ಹೊಸ ಸ್ಟಾರ್ಟಪ್ಸ್ಗಳಿಗೆ ಮತ್ತು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇವರು ದುಡ್ಡು ಹಾಕ್ತಾರೆ. ಆದರೆ ಇವರು ಆ ಮನಿನ ವಾಪಸ್ಸು ಕೇಳೋದಿಲ್ಲ. ಅವರು ಅದ್ರ ಬದಲಾಗಿ 10%, 15% ನೀವು ತರೋ ಲಾಭದಲ್ಲಿ ಅವರು ಅದನ್ನು ಎತ್ಕೊಳ್ತಾರೆ. ಅವರು ಸುಮ್ಮನೆ ಯಾರಿಗೂ ದುಡ್ಡು ಕೊಡಲ್ಲ. ಕಂಪ್ನಿ ಫೈನಾನ್ಷಿಯಲ್ಸ್ ಬಗ್ಗೆ ಮತ್ತು ಕಂಪ್ನಿ ಫೌಂಡರ್ ಬಗ್ಗೆ ಎಲ್ಲನೂ ಚೆಕ್ ಮಾಡಿ ಆದಮೇಲೆ ಆ ದುಡ್ಡನ್ನ ಅಪ್ರೂವ್ ಮಾಡೋದು. ನಿಮ್ಮ ಹತ್ರನೂ ಒಂದೊಳ್ಳೆ ಐಡಿಯಾ ಇದೆ ಅಂತಂದರೆ ನೀವು ಕೂಡ ಏಂಜಲ್ ಇನ್ವೆಸ್ಟರು ಅಥವಾ ವೆಂಚರ್ ಕ್ಯಾಪಿಟಲಿಸ್ಟ್ನೋ ನೀವು ಕೂಡ ಪಿಚ್ ಮಾಡ್ಬೋದು. ಹೇಗಪ್ಪ ಮಾಡೋದು ಅಂತಂದರೆ, ಯಾರಾದರೂ ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಥವಾ ಬ್ಯಾಂಕರ್ನ ಇಟ್ಕೊಂಡು ಫುಲ್ಲಿ ಡೀಟೇಲಾಗಿ ನಿಮ್ಮ ಕಂಪ್ನಿ ಬಗ್ಗೆ ರಿಪೋರ್ಟ್ ಮಾಡಿಕೊಂಡು ಅದನ್ನು ನೀವು, ಇವಾಗ ಇಂಟರ್ನೆಟ್ಟಲ್ಲಿ ತುಂಬ ವೆಬ್ಸೈಟ್ಗಳಿದ್ದಾವೆ, ನೀವು ನಿಮ್ಮ ರಿಪೋರ್ಟ್ನ ಕಂಪ್ನಿ ವೆಬ್ಸೈಟಲ್ಲಿ ಡ್ರಾಪ್ ಮಾಡಿದರೆ ಅವರಿಗೆ ನಿಮ್ಮ ಐಡಿಯಾ ಇಷ್ಟ ಆದರೆ ನಿಮಗೆ ಫಂಡಿಂಗ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಸೊ ಇವಾಗ ನಿಮಗೆ ವೆಂಚರ್ ಕ್ಯಾಪಿಟಲಿಸ್ಟಿಂದ ದುಡ್ಡು ಸಿಕ್ತು ಅಂತ ಅಂದ್ಕೊಳ್ಳಿ. ಅದಾದಮೇಲೆ ನೀವು ಬಿಸ್ನೆಸ್ ಮಾಡ್ತೀರಾ, ತುಂಬ ಚೆನ್ನಾಗಿ ನಡೆಯುತ್ತೆ. ಆವಾಗ ನಿಮ್ಮ ತಲೆಯಲ್ಲೊಂದು ಓಡುತ್ತೆ, ನಾನು ಯಾಕೆ ಇದನ್ನು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಈ ಬಿಸ್ನೆಸ್ನ ತೊಗೊಂಡೋಗ್ಬಾರ್ದು ಅಂತ. ಆವಾಗ ನಿಮ್ಮ ವೆಂಚರ್ ಕ್ಯಾಪಿಟಲಿಸ್ಟ್ ಅವರು ಕೊಡೋಂಥ ದುಡ್ಡು ಕೂಡ ಸಾಕಾಗಲ್ಲ. ಆವಾಗ ನಿಮ್ಮ ಹತ್ರ ಒಂದು ಇರೋ ಆಪ್ಷನ್ ಏನಪ್ಪ ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಕಂಪ್ನಿನ ಲಿಸ್ಟ್ ಮಾಡಬೇಕು, ಅದರದ್ದು IPOನ ಲಾಂಚ್ ಮಾಡಬೇಕು. IPO ಅನ್ನೋದು ನಿಮ್ಮ ಈ ಪ್ರೈವೇಟ್ ಕಾರ್ಪೊರೇಷನನ್ನು ಪಬ್ಲಿಕ್ಕಿಗೆ ಫಾರ್ ದ ಫಸ್ಟ್ ಟೈಮ್ ಆಫರ್ ಮಾಡ್ತೀರಾ ಶೇರ್ ಹೋಲ್ಡರ್ಸ್ ಆಗೋದಕ್ಕೆ. ಸೊ ಇದನ್ನು ನಾವು IPO ಅಂತ ಅಂತೀವಿ. ಇದನ್ನು ಕೂಡ ತುಂಬ ಚೆನ್ನಾಗಿ ಡೀಟೇಲಾಗಿ ರಿಪೋರ್ಟ್ ಮಾಡಿಕೊಂಡು ಸೆಬಿಗೆ ನೀವು ಇದನ್ನು ಸಬ್ಮಿಟ್ ಮಾಡಿದರೆ, ಸೆಬಿಯ ಸ್ವಲ್ಪ ರೂಲ್ಸ್ಗಳಿದ್ದಾವೆ ಇದೆ, ಅದೇ ಥರ ಅದರದ ಕ್ರೈಟೀರಿಯಾ ಎಲ್ಲನೂ ನೀವು ಮ್ಯಾಚ್ ಮಾಡಿದರೆ ನಿಮಗೆ ಅವರು IPO ಲಾಂಚ್ ಮಾಡೋದಕ್ಕೆ ಅಪ್ರೂವಲ್ ಕೊಡ್ತಾರೆ. ಬಟ್ ನೀವು ಅದರಲ್ಲಿ ಎಲ್ಲನೂ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ದುಡ್ಡು ಬೇಕು, ನೀವು ಯಾವ ಕೆಲಸಕ್ಕೋಸ್ಕರ ಆ ಮನಿನ ಇವಾಗ ಯೂಸ್ ಮಾಡ್ಕೋತೀರಾ ಅನ್ನೋದನ್ನು ಆ ರಿಪೋರ್ಟಲ್ಲಿ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. IPO ಲಾಂಚ್ ಆದಮೇಲೆ ನಿಮಗೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ದುಡ್ಡು ಸಿಗುತ್ತೆ. ಸೊ ಯಾರ್ಯಾರು ಆ IPOನ ಪರ್ಚೇಸ್ ಮಾಡಿದಾರೋ ಅವರೆಲ್ಲರೂ ನೀವು ಕಂಪ್ನಿನ ಲಾಭದಲ್ಲಿ ತಗೊಂಡೋದ್ರೆ ಅವ್ರಿಗೂ ಪ್ರಾಫಿಟ್ ಆಗ್ತಾ ಹೋಗುತ್ತೆ. ಇವಾಗ ಯಾರಿಗೆ IPO ಸಿಕ್ಕಿರೋಲ್ವೋ ಅವರು ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ IPO ಲಿಸ್ಟ್ ಆದಮೇಲೆ ಅದನ್ನು ಯಾರಾದರೂ ಮಾರೋದಕ್ಕೆ ರೆಡಿ ಇದ್ದರೆ ನೀವು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೋದು. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದನ್ನು ಪ್ರೇಮ್ಚಂದ್ ಅನ್ನೋರು 1875 ಹುಟ್ಟು ಹಾಕ್ತಾರೆ. ಆವಾಗ ಕಂಪ್ನಿಯ ಶೇರ್ಸು ಬೈ ಆ್ಯಂಡ್ ಸೆಲ್ ಮಾಡೋದಕ್ಕೆ ಪೇಪರ್ನ ಯೂಸ್ ಮಾಡ್ತಾಯಿದ್ರು. ಬಟ್ 1992 ಇಂಡಿಯನ್ ಗೌರ್ಮೆಂಟ್ ಎಲ್ಲನೂ ಕಂಪ್ಯೂಟರೈಸ್ ಮಾಡಿ NSEನ ಫಾರ್ಮ್ ಮಾಡುತ್ತೆ. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. 2010 ಡಿಸ್ಕೌಂಟ್ ಬ್ರೋಕಿಂಗ್ ಅನ್ನೋದು ಇಂಟ್ರೊಡ್ಯೂಸ್ ಆಯಿತು. ಇವಾಗ ನಾವು ಒಂದೇ ಕ್ಲಿಕ್ನಲ್ಲಿ ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ, ನಿಫ್ಟಿ 100 ಪಾಯಿಂಟ್ ಮೇಲೆ ಹೋಯಿತು, ಸೆನ್ಸೆಕ್ಸ್ 150 ಪಾಯಿಂಟ್ ಕೆಳಗಡೆ ಬಂತು, ಆ ಸ್ಟಾಕ್ಸ್ ಮೇಲೆ ಹೋಯಿತು, ಈ ಸ್ಟಾಕ್ ಕೆಳಗಡೆ ಬಂತು. ಯಾಕೆ ಈ ಥರ ಹೇಳ್ತಾರೆ ಅಂತಂದರೆ,
ಮೇಯ್ನ್ಲಿ 3 ಎಂಟಿಟೀಸ್ ಇರ್ತಾರೆ. ಫಸ್ಟ್ ಒನ್ ರಿಟೇಲ್ ಇನ್ವೆಸ್ಟರ್, ಸೆಕೆಂಡ್ ಒನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್, ಥರ್ಡ್ ಒನ್ ಅಡ್ವೈಸರಿ ರೇಟಿಂಗ್ ಏಜೆನ್ಸಿ. ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ನೀವು ಮಾರ್ಕೆಟ್ ಮೂಡ್ ಹೇಗಿರುತ್ತೋ ಬೈ ಆ್ಯಂಡ್ ಸೆಲ್ ಮಾಡ್ತೀವಿ. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ತುಂಬ ಬಲ್ಕಲ್ಲಿ ಡೀಲ್ ಮಾಡ್ತಾರೆ. ಅಡ್ವೈಸರಿ ರೇಟಿಂಗ್ ಏಜೆನ್ಸಿಯವರು ಏನು ಮಾಡ್ತಾರೆ ಅಂತಂದರೆ ಸ್ಟಾಕ್ ಸ್ಪೆಸಿಫಿಕ್ ಪಬ್ಲಿಕೇಶನ್ ಮಾಡ್ತಾರೆ. ಈ ಸ್ಟಾಕ್ ಕೆಳಗಡೆ ಹೋಗುತ್ತೆ, ಈ ಸ್ಟಾಕ್ ಮೇಲ್ಗಡೆ ಹೋಗುತ್ತೆ, ಅದಕ್ಕೆ ಏನು ರೀಸನ್ ಅಂತಲೂ ಅವ್ರು ಹೇಳ್ತಾರೆ. ಅದರಿಂದನೇ ಜನಗಳು ತುಂಬ ಪ್ಯಾನಿಕ್ ಆಗಿ ಬೈ ಆ್ಯಂಡ್ ಸೆಲ್ ಕೂಡ ನಡೀತಾ ಇರುತ್ತೆ. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದು ಇಂಡಿಯಾದ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂಥ 30 ಅತಿ ದೊಡ್ಡ ಸ್ಟಾಕ್ಸ್ಗಳನ್ನು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಅದೇ ರೀತಿ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಅದೂ ಇಂಡಿಯಾದ 50 ಅತಿ ದೊಡ್ಡ ಸ್ಟಾಕ್ಸ್ಗಳನ್ನು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಈ 50 ಸ್ಟಾಕ್ಸ್ಗಳು ಅಥವಾ ಈ 30 ಸ್ಟಾಕ್ಗಳು ಯಾವ ಕಡೆ ಅಂದರೆ ಪಾಸಿಟಿವು ಅಥವಾ ನೆಗೆಟಿವು ಆಗಿರುತ್ತೋ ಅವತ್ತು ಮೋಸ್ಟ್ಲಿ ಮಾರ್ಕೆಟ್ ಅದೇ ಕಡೆ ಹೋಗುವಂಥ ಚಾನ್ಸಸ್ಸೇ ಜಾಸ್ತಿ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದೊಳ್ಳೆ ಡಿಮ್ಯಾಟ್ ಅಕೌಂಟ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ಅಂಥ ಒಳ್ಳೆ ಡಿಮ್ಯಾಟ್ ಅಕೌಂಟ್ ಇರುವಂಥ ಲಿಂಕ್ಸ್ಗಳನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಬೇಕಿದ್ದರೆ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೋಬೋದು. ಸ್ಟಾಕ್ ಮಾರ್ಕೆಟ್ನ ಯಾವಾಗಲೂ ಲಾಂಗ್ ಟರ್ಮ್ ವ್ಯೂವಿಂದ ನೋಡಿ. ಇದು ಯಾವತ್ತೂ ಕ್ವಿಕ್ ರಿಚ್ ಸ್ಕೀಮ್ ಅಂತೂ ಅಲ್ಲ. ಸೊ ತುಂಬ ಚೆನ್ನಾಗಿ ಎಲ್ಲನೂ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ. ನಾನು ನಿಮಗೆ ಎಷ್ಟು ಸಿಂಪಲ್ ವೇಯಲ್ಲಿ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ.